ಹಿಂದುಳಿದ ವರ್ಗಗಳ ಆಯೋಗದಿಂದ ಆಗ್ತಾ ಇರುವಂತಹ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಈಗಾಗಲೇ ಕಂಪ್ಲೀಟ್ ಆಗಿದೆ. ಆದರೆ ವರದಿ ಸರ್ಕಾರಕ್ಕೆ ಯಾವಾಗ ಕೊಡ್ತಾರೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಈಗ ಸ್ವತಃ ನನ್ನ ಜೊತೆ ಸಚಿವರಾದಂತಹ ಶಿವರಾಜ್ ತಂಗಡಗಿ ಅವರಿದ್ದಾರೆ. ಸರ್, ಯಾವ ರೀತಿಯಾಗಿ ಸಮೀಕ್ಷೆ ಆಗಿದೆ? ಸಮೀಕ್ಷೆ ಕೊಟ್ಟಂತಹ ಗಡುವು ಕೂಡ ಕಂಪ್ಲೀಟ್ ಆಯಿತು. ಏನು ನಿಮಗೆ ಮಾಹಿತಿ ಸಿಕ್ಕಿದೆ? ಗಡುವು ಇನ್ನೂ ಕಂಪ್ಲೀಟ್ ಆಗಿಲ್ಲ. ನಾವು ಮನೆ ಮನೆಗೆ ಹೋಗಿ ಸರ್ವೆ ಮಾಡೋದು ಗಡುವು ಕಂಪ್ಲೀಟ್ ಆಗಿದೆ. ಇವತ್ತು 10ನೇ ತಾರೀಕುವರೆಗೂ ಆನ್ಲೈನ್ದೊಳಗೆ ಮಾಡ್ಕೊಳಕ್ಕೆ ನಾವು ಅವಧಿಯನ್ನು ವಿಸ್ತರಣೆ ಮಾಡಿದ್ವಿ. ಅವತ್ತೇ 10ನೇ ತಾರೀಕುವರೆಗೆ ಇವತ್ತಿದೆ. ಇವತ್ತು ನಾನು ಸಾಯಂಕಾಲ ಬಗಲ್ ಕ್ಲಾಸ್ ಇಲಾಖೆ ಅಧಿಕಾರಿಗಳನ್ನು ಸಭೆಯನ್ನು ಕರೆದಿದ್ದೀನಿ. ಅದ್ರ ಬಗ್ಗೆ ಮಾಹಿತಿ ತೊಗೊತೀನಿ. ಈಗ ನನಗಿದ್ದ ಮಾಹಿತಿ ಪ್ರಕಾರ ಬೆಂಗಳೂರನ್ನು ಹೊರತುಪಡಿಸಿ 88-89% ಅಷ್ಟು ಸರ್ವೆ ಆಗಿದೆ. ಒಂದು ಜಿಲ್ಲೆ ಹೆಚ್ಚಾಗಿದೆ, ಒಂದು ಜಿಲ್ಲೆ ಕಮ್ಮಿ ಆಗಿದೆ. 100% ಒಂದು 2-3 ಜಿಲ್ಲೆ ಆಗಿದ್ದಾವೆ. ಒಂದು 2-3 ಜಿಲ್ಲೆ 97-98% ಆಗಿದೆ. ಒಂದು 89 ಅಪ್ರಾಕ್ಸಿಮೇಟ್ಲಿ ಓವರಾಲ್ ಕರ್ನಾಟಕ ರಾಜ್ಯ 97-98% ಅಷ್ಟು ಆಗಿದೆ ಅಂತ ನನಗಿದ್ದು ಮಾಹಿತಿ. ನಾನು ಇವತ್ತು ಸಾಯಂಕಾಲ ನನ್ನ ಸಭೆ 4ವರೆಗೆ ಸಭೆ ಮಾಡ್ತಾಯಿದ್ದೀನಿ. ಅದನ್ನು ಪೂರ್ಣ ಮಾಹಿತಿಯನ್ನು ತೆಗೆದುಕೊಳ್ತೀನಿ. ಇವತ್ತಾದಮೇಲೆ ಅದಕ್ಕೆ ಕೆಲವೊಂದಿಷ್ಟು ರೂಪುರೇಷೆಗಳು ಹಾಕಬೇಕು. ಪೂರ್ಣ ಜಿಲ್ಲಾವಾರು ಮಾಹಿತಿ ತಗೋಬೇಕು, ಶೇಖರಣೆ ಮಾಡಬೇಕು, ಕಮ್ಯುನಿಟಿ ವೈಸ್ ಬೇರೆ ಬೇರೆ ಮಾಡಬೇಕು. ಅದನ್ನೆಲ್ಲ ಮಾಡೋದಕ್ಕೆ ನನಗಂದ್ಮೇಲೆ 1.5 ತಿಂಗಳು ಟೈಮ್ ತೊಗೊತದ ಅಂತ ನನ್ನ ಅನಿಸಿಕೆ ಇದೆ. ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ ಮೇಲೆ ಅದ್ರ ಬಗ್ಗೆ ಪೂರ್ಣ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಸರ್, ಹಿಂದೆ ಹಲವು ಸರ್ವೆಗಳಾಗಿದ್ದಾವೆ. ಅದು ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ವೆ ಆಯಿತು. ಅದಕ್ಕೂ ಮೊದಲು ಕಾಂತರಾಜ್ ಅವರೇ ಸರ್ವೆ ಮಾಡಿದ್ರು ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಂತೆ. ಹಿಂದೆ ಹಲವು ಬೇರೆ ಬೇರೆ ಮಹಾರಾಜರ ಕಾಲದಿಂದಲೂ ಕೂಡ ಸರ್ವೆಗಳಾಗಿದ್ದಾವೆ. ಇಷ್ಟು ಯಶಸ್ವಿಯಾಗಿ ಆಗಿತ್ತಾ, ಇಲ್ಲ ಇದಕ್ಕೆ ಕಂಪೇರ್ ಮಾಡಿದ್ದಾದರೆ ಬೇರೆ ಯಾವುದಾದ್ರೂ ಸರ್ವೆಗಳಲ್ಲಿ ಹೆಚ್ಚು ಅಂಕಿಅಂಶಗಳು ಸಿಕ್ಕಿದ್ವು? ನನಗನ್ಸಿದ ಮಟ್ಟಿಗೆ ಅತಿ ಹೆಚ್ಚು ಅಂಕಿಅಂಶಗಳನ್ನು ಸಿಕ್ಕು ಚೆನ್ನಾಗಾಗಿರೋ ಸರ್ವೆ ಇದೆ ಅಂತ ನನ್ನ ಅನಿಸಿಕೆ. ಇವತ್ತು ಇಡೀ ರಾಜ್ಯದಾಗ ಎಲ್ಲ ಸರ್ವೆಗಳನ್ನು ತೊಗೊಂಡ್ರು ಅದಕ್ಕಿಂತಲೂ ಚೆನ್ನಾಗಾಗಿದೆ ಮತ್ತು ಪರ್ಫೆಕ್ಟ್ ಆಗಿದೆ ಅಂತ ನನ್ನ ಅನಿಸಿಕೆ. ಅದು ಪೂರ್ಣ ಮಾಹಿತಿ ಕೊಟ್ಟ ಮೇಲೆ ಎಲ್ಲದನ್ನು ಪೂರ್ಣ ಪ್ರಮಾಣದ ವಿವರವನ್ನು ಕೊಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಅದಕ್ಕೆ ಸಭೆ ಆಗಲಿ ಆದಮೇಲೆ ಎಲ್ಲ ಅಂಕಿಅಂಶಗಳನ್ನು ಎಲ್ಲ ಜಿಲ್ಲಾವಾರು ರಾಜ್ಯವಾರು ಅದನ್ನೆಲ್ಲನೂ ಕ್ರೋಢೀಕರಿಸಿ ಬೆಂಗಳೂರದನ್ನು ಕ್ರೋಢೀಕರಿಸಿ ಅದಾದಮೇಲೆ ಮಾಹಿತಿಯನ್ನು ಕೊಡುವಂಥ ಕೆಲಸ ಆಗುತ್ತೆ. ಬಟ್ ಸರ್ವೆ ಮಾತ್ರ ಭಾಳ ಚೆನ್ನಾಗಾಗಿದೆ, ಅದ್ಭುತವಾಗಿದೆ. ಎಲ್ಲ ಅಂಕಿಅಂಶಗಳು ನಮಗೆ ಮಾಹಿತಿ ದೊರಕಿದೆ. ನಾನು ಭಾಗವಹಿಸೋದಿಲ್ಲ, ನಾನು ಅಂಕಿಅಂಶಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಕೊಡೋದಿಲ್ಲ ಅನ್ನುವಂಥದ್ದನ್ನು ಬಹಿರಂಗವಾಗಿ ಕೆಲ ನಾಯಕರುಗಳು ಹೇಳಿದರು. ಅದರ ಎಫೆಕ್ಟ್ ಏನಾದರೂ ಆಗಿದೆ ನಿಮ್ಮ ಸರ್ವೆ ಮೇಲೆ? ನಮಗೇನು ಎಫೆಕ್ಟ್ ಆಗಿಲ್ಲ. ಜನರು ಬುದ್ಧಿವಂತರಿದ್ದಾರೆ. ಯಾರು ಇದ್ರ ಬಗ್ಗೆ ಮಾತಾಡಿದರೆ ಅವರಿಗೆ ಮುಖಭಂಗ ಆಗಿದೆ. ಒಬ್ಬ ರಾಜ್ಯದ ಒಬ್ಬ ದೇಶದ ಮಂತ್ರಿಯಾಗಿ, ಒಂದು ಜವಾಬ್ದಾರಿ ಸ್ಥಾನದಾಗಿರುವಂಥ ವಿಧಾನ ಪರಿಷತ್ ಸದಸ್ಯರಾಗಿ, ರಾಜ್ಯಸಭಾ ಸದಸ್ಯರಾಗಿ ಕೆಲವೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರಲ್ಲ, ಅವರಿಗೆ ಜನ ಉತ್ತರ ಕೊಟ್ಟಿದ್ದಾರೆ. ಅವರು ಈ ರೀತಿ ಹೇಳಿಕೆಯನ್ನು ಕೊಡೋದನ್ನು ನಿಲ್ಲಿಸಬೇಕು. ಯಾಕಂದರೆ ಒಬ್ಬ ಜನಪ್ರತಿನಿಧಿಯಾಗಿ ಸರ್ಕಾರದ ಪರವಾಗಿ ಸರ್ಕಾರ ಒಂದು ಒಳ್ಳೆಯ ವಿಚಾರವನ್ನು ಇಟ್ಕೊಂಡು ಮಾಡುವಂಥ ಈ ಸರ್ವೆ ಅದನ್ನು ತಪ್ಪಾಗಿ ಅರ್ಥೈಸುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಆದರೆ ಜನರು ಬುದ್ಧಿವಂತರಿದ್ದಾರೆ. ಜನರು ಕರೆಕ್ಟಾಗಿ ಎಲ್ಲದರೊಳಗೂ ಭಾಗಿಯಾಗಿದ್ದಾರೆ. ಸರ್, ನಿಮ್ಮ ಅಧಿಕಾರಿಗಳು ಮನೆ ಮನೆಗೂ ಹೋಗಿ ಮಾಹಿತಿ ಸಂಗ್ರಹ ಮಾಡಿದ್ದಾರೆ. ಇನ್ನೊಂದು ನೀವು ಆನ್ಲೈನಲ್ಲೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ರಿ. ಎರಡೂ ಕಡೆಯಿಂದಲೂ ಕೂಡ ಯಶಸ್ವಿಯಾಗಿ ಆಗಿದೆ. ಯಾಕಂತ ಹೇಳಿದ್ರೆ ಇವತ್ತಿಗೂ ಕೂಡ BJP ಸೇರಿದಂತೆ JDS ನಾಯಕರುಗಳು ಮಾಡ್ತಿರುವಂಥ ಒಂದು ಆರೋಪ ಏನಂತ ಹೇಳಿದ್ರೆ, ಯಾವುದೋ ಒಂದು ಕಚೇರಿಯಲ್ಲಿ ಕೂರಿಸ್ಕೊಂಡು ಅಂಕಿಅಂಶಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥ. ಸರಿ, ಈಗ ಪ್ರತಿಯೊಂದು ಮನೆಗೆ ಹೋದ್ರು ಅಂತಲೂ ಇದೆ. ಮಾಧ್ಯಮದೊಳಗೆ ನೀವು ತೋರಿಸಿದ್ರು ನಾಯಿ ಬೆನ್ನತ್ತಿತ್ತು ಅಂತಲೂ ತೋರಿಸಿದ್ರಿ. ಅಲ್ಲೊಂದು ಕೆಲವೊಂದು ಮಂದಿಗೆ ತೊಂದರೆ ಆಗಿದ್ದನ್ನು ತೋರಿಸಿದ್ರಿ. ಅದಕ್ಕೆಲ್ಲ ಸಿಸ್ಟಮ್ ಮಾಡಿದ್ವಿ, GPS ಮಾಡಿದ್ವಿ. ಯಾರ್ಯಾರು ಮನೆಗೆ ಹೋಗಿದ್ದಾರೆ, ಎಲ್ಲಿ ಹೋಗಿದ್ದಾರೆ, ಯಾರಿಗೆ ಎಲ್ಲಿ ಕುಂತಲ್ಲೇ ಬರ್ಕೊಳ್ಳೋಂಥ ಅವಕಾಶವನ್ನು ಕೊಟ್ಟಿಲ್ಲ. ಅದು ಕೊಡೋಕ್ಕೆ ಸಾಧ್ಯ ಇಲ್ಲ. ಭಾಳ ಅದ್ಭುತವಾದಂಥ ಸರ್ವೆ ಆಗಿದೆ. ಒಟ್ಟಿನಲ್ಲಿ ಇನ್ನು 2 ತಿಂಗಳಲ್ಲಿ ನೀವು ಹಂಗಾದರೆ ವರದಿಯನ್ನು ಅಂತ ಅನ್ನಂಗಿಲ್ಲ. ಅದು ಎಷ್ಟು ದಿವಸ ಆಗುತ್ತೆ ಅಂತ ಸಭೆಯಲ್ಲಿ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡ್ತೀನಿ. ಅದ್ರ ಬಗ್ಗೆ ಪೂರ್ಣ ಮಾಹಿತಿಯನ್ನು ತೆಗೆದುಕೊಂಡು CM ಸಾಹೇಬ್ರ ಜೊತೆಗೆ ಚರ್ಚೆ ಮಾಡಿದ ಮೇಲೆ ಹೇಳ್ತೀನಿ. ಇವತ್ತು ಸಂಜೆ ನಡೆಯುವಂಥ ಸಭೆಯಲ್ಲಿ ಏನಾದರೂ ಆನ್ಲೈನ್ ಸಮೀಕ್ಷೆ ಮುಂದೂಡಕ್ಕೆ ಸಾಧ್ಯ? ಇಲ್ಲ ಅಂಥದ್ದೇನೂ ಇಲ್ಲ. ಯಾವುದನ್ನು ಮುಂದೂಡುವಂಥ ಪ್ರಶ್ನೆ ಇಲ್ಲ. ಇದು ಡೆಡ್ಲೈನ್. ಥ್ಯಾಂಕ್ ಯು ಸರ್. ಇದಿಷ್ಟು ಹಿಂದುಳಿದ ವರ್ಗಗಳ ಸಚಿವರಾದಂತಹ ಶಿವರಾಜ್ ತಂಗಡಗಿ ಅವರ ಒಂದು ಮಾತು. ಸಮೀಕ್ಷೆ ಅಂತೂ ಯಶಸ್ವಿಯಾಗಿ ಆಗಿದೆ. ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅಷ್ಟರ ಮಟ್ಟಿಗೆ ಯಶಸ್ವಿಯಾಗಿ ಆಗಿದೆ. ಹಿಂದೆ ಯಾವ ಸರ್ವೆ ಕೂಡ ಇಷ್ಟೊಂದು ಅಂಕಿಅಂಶಗಳನ್ನು ಸಂಗ್ರಹ ಮಾಡಿರಲಿಲ್ಲ. ಪ್ರತಿಪಕ್ಷದವರು ವಿರೋಧ ಪಕ್ಷದವರು ಏನೇ ಆರೋಪ ಮಾಡ್ಬೋದು, ಆದರೆ ನಮ್ಮ ಅಧಿಕಾರಿಗಳು ಮನೆ ಮನೆಗೂ ಹೋಗಿ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. 1-2 ತಿಂಗಳಲ್ಲಿ ಈ ವರದಿಯನ್ನು ಅಂಗೀಕಾರ ಮಾಡ್ತೀವಿ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ರೂಪೇಶ್ ಜೊತೆ ಮಾರುತಿ ಪಾವಗಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.